ನಮಸ್ಕಾರ ವೀಕ್ಷಕರೇ, ಇದು ನಮ್ಮ ಟಿವಿ ಅರ್ಪಿಸುವ ನಮ್ಮ ಸುರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ನಮ್ಮ ಸುರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇರ್ತಾರೆ. ಹಾಗೆ ಇವತ್ತು ಸ್ಪೆಷಲ್ ಆಗಿ ನಮ್ಮ ಜೊತೆ ಸರೋಜ ಪ್ರಕಾಶ್ ಮ್ಯಾಮ್ ಇದ್ದಾರೆ. ಅವ್ರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲಿಸ್ಟ್ ಅಂತ ಅವ್ರ ಜೊತೆ ಕೇಳೋಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳುವ. ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀರಲ್ಲ? ನಾನು ಚೆನ್ನಾಗಿದ್ದೀನಿ. ನೀವು ಕನ್ನಡ ಮಾತಾಡೋದು ಸ್ವಲ್ಪ ಆಚೀಚೆ ನೋಡ್ತೀರಲ್ಲ. ಓಕೆ, ಏನು ಸ್ಪೆಷಲ್ ಆಗಿ ಮಾಡ್ತೀವಿ? ಇವತ್ತು ನಾನು ರೈಸ್ದು ಪಕೋಡ ಮಾಡ್ತೇನೆ. ಪಕೋಡ ಅಲ್ಲ? ಓಕೆ. ಮತ್ತೆ ಒಂದು ಟೊಮಾಟೊ ಚಟ್ನಿ. ರೈಸ್ ಪಕೋಡಕ್ಕೆ ಅದು ಟೊಮೆಟೊ ಚಟ್ನಿಯಾ? ಟೊಮೆಟೊ ಚಟ್ನಿ ಅಂದರೆ ಏನು, ಸಾಸ್ ಟೈಪ್ ಅಥವಾ ಹೇಗೆ? ಸ್ವಲ್ಪ ಸಾಸ್ ಟೈಪ್ ಇದೆ. ಚಿಲ್ಲಿ ಎಲ್ಲ ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡಿ. ಓಕೆ, ಒಂದು ಟೊಮೆಟೊ ಚಟ್ನಿ, ರೈಸ್ ಪಕೋಡ. ಅದು ಊರಲ್ಲಿ ಹೇಳ್ತಾರೆ ನಮ್ಮದು ಚಾವುಡ ಪಕೋಡಿ. ಚಾವುಡ ಪಕೋಡಿ ಹೌದಲ್ಲ? ಸರಿ ಅಲ್ಲ ಹೇಳಿದ್ರು? ಚಾವುಡ ಪಕೋಡಿಯಾ? ಚಾವುಡ ಪಕೋಡಿ. ಓಕೆ, ಒಂದು ಚಾವುಡ ಪಕೋಡಿ ಮತ್ತು ಇನ್ನೊಂದು ಟೊಮೆಟೊ ಸಾರು. ಚಟ್ನಿ ಎರಡು ಮಾಡ್ಲಿಕ್ಕೆ ಅಡುಗೆ ಹೋಗುವ. ಓಕೆ, ಈಗ ಫಸ್ಟಿಗೆ ಯಾವುದು? ಫಸ್ಟಿಗೆ ರೈಸ್ ಪಕೋಡ. ರೈಸ್ ಇದೆ, ರೈಸ್ ಪಕೋಡ ಮಾಡ್ತಾ ಇದ್ದೀರಲ್ಲ? ಇದು ನೆನೆ ಹಾಕಿದ್ದೀರಾ? ಅಲ್ಲ, ರೈಸ್ ನಿನ್ನೆ ರಾತ್ರಿಯಲ್ಲಿ ಹಾಕಿ ನೆನೆ ಹಾಕಿದ್ದಾರೆ ನೀರಲ್ಲಿ. ಓಕೆ, ಮತ್ತೆ ಈಗ ಇದು ಗ್ರೈಂಡಿಂಗ್ ಮಾಡಿ. ಓಕೆ, ನೆನೆ ಹಾಕಿತ್ತಿಲ್ಲಿದ್ರೆ ಅದೇ ನಿನ್ನೆ ರಾತ್ರಿಯಲ್ಲಿ ಹಾಕಿದ್ರೆ ನೆನೆ ಹಾಕಿದ್ರಿ. ಓಕೆ, ಅದನ್ನು ಈಗ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಬೇಕಲ್ಲ? ಓಕೆ, ಸೊ ಅದನ್ನು ಒಂದು ಕಪ್ಪಿನಷ್ಟಲ್ಲ? ಹಾಂ, ಒಂದೇ ಕಪ್. ಇದು ಸ್ವಲ್ಪ ನೀರು ಹಾಕ್ಬೇಕಾ? ಹಾಕ್ತೀರಾ? ಜಾಸ್ತಿ ಹಾಕ್ಲಿಕ್ಕಿಲ್ಲ? ಇಲ್ಲ, ಜಾಸ್ತಿ ಹಾಕ್ಲಿಲ್ಲ, ಸ್ವಲ್ಪ. ಓಕೆ, ಅಂದರೆ ಸ್ವಲ್ಪ ಗಟ್ಟಿನೇ ಬೇಕಾ? ಹಾಂ, ಚೂರು ಗಟ್ಟಿ ಬೇಕು. ಓಕೆ, ಇದನ್ನು ಈಗ ನಾವು ಮಿಕ್ಸ್ ಮಾಡಿ ಕೊಡಬೇಕಲ್ಲ? ಆಯ್ತು ಅಂತ ನೋಡ. ಓಕೆ, ಹಾಂ, ಕರೆಕ್ಟಾಗಿ ಆಗಿದೆಯಲ್ಲ? ಕರೆಕ್ಟಾಗಿ. ನೀವು ನಿನ್ನೆ ರಾತ್ರಿ ನೆನೆ ಹಾಕಿದ ಕಾರಣ ಅಷ್ಟು ಚೆನ್ನಾಗಿದೆ ನೋಡಿ. ಓಕೆ, ಅಷ್ಟು ಗಟ್ಟಿ ಕರೆಕ್ಟ್ ಬಂದಿದೆ? ಹಾಂ, ಕರೆಕ್ಟ್ ಉಂಟು. ಮತ್ತು ಇದರಲ್ಲಿ ಬಟಾಟೆ ಉಂಟಲ್ಲ, ಅದು ಸ್ವಲ್ಪ ಗ್ರೈಂಡಿಂಗ್ ಮಾಡಿ. ಬಟಾಟೆಯನ್ನು ಕೂಡ ಗ್ರೈಂಡ್ ಮಾಡಿ. ಬಟಾಟೆ ಬಾಯ್ಲ್ ಮಾಡಿ ತಂದಿದ್ದು, ಬಾಯ್ಲ್ ಮಾಡಿ ಗ್ರೈಂಡ್ ಮಾಡಬೇಕಾ? ಸ್ವಲ್ಪ ಬಾಯ್ಲ್ ಮಾಡಿ. ಅಷ್ಟು ನಿಮ್ಮ ಚಾಯ್ಸಲ್ಲಿ ಹಾಕಬೇಕು. ಎಷ್ಟು ತುಂಬ ಹಾಕ್ಲಿಕ್ಕಿಲ್ಲ. ಎಷ್ಟು ಬೇಕಾ ಅಷ್ಟು ನೀರು ಹಾಕುವ? ಸ್ವಲ್ಪ ಇಲ್ಲ, ನೀರು ಇದು ಹಾಕ್ಲಿಕ್ಕಿಲ್ಲ. ಖಾಲಿ ಒಂದೇ ಸಲ ಗ್ರೈಂಡ್ ಆದರೆ ಸಾಕು. ಓಕೆ, ಎಸ್, ನಾವು ನೀರು ಹಾಕದ ಕಾರಣ ಸ್ವಲ್ಪ ಗಟ್ಟಿ ಆಗ್ತದಲ್ಲ? ಇದ್ರಲ್ಲಿ ನೀರು ಹಾಕ್ಲಿಕ್ಕಿಲ್ಲ. ಓಕೆ, ಎರಡು ಪೇಸ್ಟ್ ಅಂತೂ ಚೆನ್ನಾಗಿ ಆಗಿದೆ ನೋಡಿ. ಓಕೆ, ಪೊಟ್ಯಾಟೊ ಮತ್ತು ರೈಸ್. ಇದರಲ್ಲಿ ಕೊತ್ತಂಬರಿ ಸೊಪ್ಪು. ಓಕೆ, ಮತ್ತು ಚಿಲ್ಲಿ, ಗ್ರೀನ್ ಚಿಲ್ಲಿ ಅಲ್ಲ? ಓಕೆ, ಮತ್ತು ಜೀರಿಗೆ ಸ್ವಲ್ಪ ಒಂದು ಸ್ಪೂನಷ್ಟು, ಅರ್ಧ ಸ್ಪೂನಷ್ಟು ಹಾಕಿದ್ದೀರಲ್ಲ? ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಸ್ವಲ್ಪ ನಮ್ಮ ರುಚಿಗೆ ಲೆಕ್ಕ. ಮತ್ತು ನೀವು ರೆಡ್ ಚಿಲ್ಲಿ ಹಾಕಬೇಕು ಸರ್. ಓಕೆ, ನಾನು ಇದರಲ್ಲಿ ಹಾಕಲಿಲ್ಲ. ಈಗ ಮಿಕ್ಸ್ ಮಾಡು. ಓಕೆ, ನೀವು ಈಗ ಮಿಕ್ಸ್ ಮಾಡ್ತಾ ಇರುವಾಗ ಆಯಿಲನ್ನು ಬಿಸಿ ಇಡೋದಾ? ಹಾಂ, ಬಿಸಿ ಮಾಡಬೇಕು. ಆಯಿಲಲ್ಲಿ ಸ್ವಲ್ಪ ಬಿಸಿ ಆಗಿ. ಓಕೆ, ಈಗ ಆಯಿಲ್ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳೋದಲ್ಲ? ಆ್ಯಕ್ಚುಲಿ ಇದು ಡೀಪ್ ಫ್ರೈ ಮಾಡಲಿಕ್ಕೆ. ನೀವು ಬೇಸನ್ ಪಕೋಡ ತಿನ್ನಿದ್ದು ಮತ್ತು ಮಿಕ್ಸ್ ವೆಜಿಟೇಬಲ್ಸ್ ಎಲ್ಲ ಮಿಕ್ಸ್ ಮಾಡಿ ಪಕೋಡ ತಿನ್ನಿದ್ದು, ಕಡಲೆ ಪಕೋಡ ಸಹ ಅದು ಸಹ ತಿನ್ನಿದ್ದು, ಎಲ್ಲ ಪಕೋಡ. ಇದು ರೈಸ್ ಪಕೋಡ. ಇದು ಈಗ ರೈಸ್ ಪಕೋಡ ಟೇಸ್ಟ್ ಮಾಡ್ತಾ ಇದ್ದೀವಲ್ಲ? ರೈಸ್ ಮತ್ತು ಪೊಟ್ಯಾಟೊ ಹಾಕಿ ಮಾಡಬೇಕು. ಓಕೆ, ನಮ್ಮ ಊರಲ್ಲಿ ಇದು ಫೇಮಸ್. ಒಡಿಸ್ಸಾ ಫೇಮಸ್ ಅಲ್ಲ? ಒಡಿಸ್ಸಾದಲ್ಲಿ ಈ ಥರದ ಪಕೋಡ ಜಾಸ್ತಿ ಮಾಡ್ತಾರೆ. ಈ ಥರ ಪಕೋಡ ಮಾಡ್ತಾರೆ. ಇದು ಈಗ ಕೈಯಲ್ಲಿ ಮಾಡಬೇಕು, ಗೊತ್ತಿಲ್ಲ, ಸರಿ ಆಗೋದಿಲ್ಲ. ಓಕೆ, ಹಾಂ, ಕೈಯಲ್ಲಿ ಮಾಡಿ ಆ ಥರ ಸ್ಲೋ ಮಾಡಿ. ಓಕೆ, ಆಯಿಲು ಬಿಸಿ ಆಗೋದಾ? ಹಾಂ, ಬಿಸಿ ಆಯಿತು. ಈ ಥರ ಇದರಲ್ಲಿ ಸೇಫ್ ಎಷ್ಟು ಬರೋದಿಲ್ಲ. ಹಾಂ, ಚಿಕ್ಕ ಹಾಗೆ ಮಾಡಲಿಕ್ಕೆ. ಅದು ಈ ಥರ ಕೈಯಲ್ಲಿ ಬಿಟ್ಟಾಗನೇ ಚೆನ್ನಾಗಿ ಬರೋದಿಲ್ಲ? ಸಣ್ಣ. ಇದು ಒಳ್ಳೇದು ಟೇಸ್ಟ್ ಸಹ. ಟೇಸ್ಟ್ ಆಗುತ್ತೆ. ಸಾಯಂಕಾಲ ಸಹ ತಿನ್ನಬೇಕು ನೀವು. ಯಾರು ಗೆಸ್ಟ್ ಬರ್ಬೇಕು ಟೈಮ್ ಕೊಡಬೇಕು ಸರ್. ಓಕೆ, ರೈಸ್ ಮತ್ತು ಪೊಟ್ಯಾಟೊ ನೋಡಿ ಕರೆಕ್ಟಾಗಿ ಮಿಕ್ಸ್ ಆಗಿ. ರೈಸ್ ಪೊಟ್ಯಾಟೊ ನಾವು ಇಲ್ಲಾಂದ್ರೆ ಸ್ಮ್ಯಾಶ್ ಮಾಡ್ತೇವಲ್ಲ ಪೊಟ್ಯಾಟೊನೆಲ್ಲ, ಅದರ ನೀವು ಇದೆಲ್ಲ ಗ್ರೈಂಡ್ ಮಾಡಿ ಜಾಸ್ತಿ ಪೊಟ್ಯಾಟೊ ಯೂಸ್ ಮಾಡ್ತಾರೆ. ಓಕೆ, ತೆಂಗಿನಕಾಯಿ ಎಷ್ಟು ಯೂಸ್ ಮಾಡೋದಿಲ್ಲ. ಓಕೆ, ಈಗ ಸ್ವಲ್ಪ ಇವತ್ತು ಪಲ್ಟಿ ಮಾಡೋಲ್ಲ. ಓಕೆ,
ಇದು ನೀವು ಒಡಿಶಾ ಸ್ಪೆಷಲ್ ಅಂತ ಹೇಳಿದ್ರೆ ಅಂದರೆ ಇದು ಹೇಗೆ ಈವ್ನಿಂಗ್ ಟೈಮಲ್ಲಿ ತಿನ್ನುವಂಥದ್ದು ಅಥವಾ ಸ್ನ್ಯಾಕ್ ಯಾವ ರೀತಿ ನೀವೆಲ್ಲ ಇದು ಸ್ನ್ಯಾಕ್ಸ್ ಥರ ತಿನ್ಬೇಕು ಸಾಯಂಕಾಲ ಈವ್ನಿಂಗ್ ಟೈಮಲ್ಲಿ. ಪಕೋಡ ಅಂತ ಬಂದಾಗ ಮನೆಯದು ಫುಡ್ ಮೀನ್ಸ್ ಸ್ಟ್ರೀಟ್ ಫುಡ್ ಇಲ್ಲ, ಸ್ಟ್ರೀಟಲ್ಲೂ ಸಿಗಲ್ಲ. ಇಲ್ಲ ಇದು ಸಿಗುದಿಲ್ಲ, ಇದು ಮನೆಯಲ್ಲಿ ಮಾಡಿ. ಓಕೆ, ಜಾಸ್ತಿ ಮನೆಯಲ್ಲೇ ಮಾಡುವಂಥದ್ದು. ಮನೆಯಲ್ಲಿ ಮಾಡ್ತಾರೆ. ಓಕೆ, ಸ್ಟ್ರೀಟಲ್ಲಿ ಆದರೆ ನಾರ್ಮಲ್ ಪಕೋಡ ಸಿಗುತ್ತೆ. ನಾರ್ಮಲ್ ಪಕೋಡ ಸಿಗ್ತದೆ. ಈ ಥರದ್ದು ಅಲ್ಲಿ ಜಾಸ್ತಿ ಪಕೋಡ ಉಂಟು, ಮತ್ತೆ ಈ ಥರ ಪಕೋಡ ಮನೆಯಲ್ಲಿ ಜಾಸ್ತಿ ಮಾಡ್ತಾರೆ. ಸ್ಟ್ರೀಟಲ್ಲಿ ಮಾಡುದಿಲ್ಲ ಅಷ್ಟು. ಅಂದರೆ ಎವ್ರಿ ಟೈಮ್ ಯಾವಾಗ ಬೇಕಾದ್ರೆ ಮಾಡ್ಬೋದು. ಯಾಕೆ ತುಂಬಾ ಟೈಮ್ ಇಲ್ಲಿಗೆ ಆಗುದಿಲ್ಲ ಅಷ್ಟು, ಇದು ಬೇಗ ಮಾಡಿ ಬಿಸಿ ಬಿಸಿ ತಿನ್ಬೇಕು. ಹಾಗೆ ನೀವು ಸ್ಟ್ರೀಟ್ ಫುಡ್ ಅಲ್ಲ ಹೇಳಿದ್ರಲ್ಲ. ಓಕೆ, ಮನೆಯಲ್ಲೇ ನಾವು ಮಾಡಿದ್ರೆ ಆವಾಗಲೇ ತಗೊಂಡು ತಿನ್ಬೋದು. ಹಾಗೆ. ಓಕೆ, ಆಲ್ಮೋಸ್ಟ್ ಆಯಿತು. ಸ್ವಲ್ಪ ಒಳಗೆ ಸ್ವಲ್ಪ ಚೂರು ಬ್ರೌನ್ ಆಗಬೇಕಲ್ಲ. ಓಕೆ, ಇದಂತೂ ಟೀ ಟೈಮಲ್ಲಿ ಟೀ ಸಿಕ್ಕಿದ್ರೆ ಇದನ್ನು ಫುಲ್ಲು ಕಾಲ್ ಮಾಡಿ. ನಾನು ಇಲ್ಲಿ ಬರ್ತೇನೆ ಹೇಳ್ತೇನೆ ಅಂತ ನಮ್ಮ ಅಮ್ಮ ಒಂದೊಂದು ಐಡಿಯಾ ಹೇಳ್ತಾರೆ, ಇದು ಮಾಡಿ ಅದು ಮಾಡಿ. ನಿಮ್ಮ ಆ ಕಡೆ ಕಾಲ್ ಬರುತ್ತಾ? ಕಾಲ್ ಹೊಡೆದು ಹೇಳ್ತಾರೆ, ಈ ಥರದ್ದು ಮಾಡಿ, ಆ ಥರದ್ದು ಮಾಡಿ, ಆ ಥರ ಮಾಡಿ, ನಮ್ಮ ಊರದ್ದು ಇದು ಮಾಡಿ, ಬೇರೆ ಎಂತ ಮಾಡಬೇಡ ಅಂತ ಹೇಳ್ತಾರೆ. ಒಡಿಶಾ ಏನೆಲ್ಲ ನಮ್ಮ ಒಡಿಶಾಲ್ಲಿ ಎಂತ ಎಂತ ಉಂಟು ನೀವು ಮಾಡಿ, ಬೇರೆ ಎಂತ ಮಾಡಬೇಡ. ಓಕೆ, ಆ್ಯಕ್ಚುಲಿ ಅದು ನೋಡಿ ನಮಗೂ ನಮ್ಮ ಸುರೇಶ ಅಡುಗೆ ಕೂಡ ಒಂದು ಒಳ್ಳೆ ಅಮ್ಮ ಅಪ್ಪ ಅವರಿಗೆಲ್ಲ ಖುಷಿ ಆಗ್ತದೆ. ಯಾಕೆ ನಮ್ಮ ಮಗಳು ಅಲ್ಲಿ ಹೋಗಿ ಮಾಡ್ತಾರೆ, ಊರಿನ ಡಿಶನೆಲ್ಲ ಹೇಳ್ಕೊಡ್ತಾರೆ ಅಂತೆಲ್ಲ. ಹೌದು, ಅವ್ರು ತುಂಬಾ ಖುಷಿ ಆಗುತ್ತೆ, ನಮ್ಮಿಂದ ಅವ್ರಿಗೆ ಖುಷಿ ಜಾಸ್ತಿ. ಹೌದು, ನೆಕ್ಸ್ಟ್ ಟೈಮ್ ಬರುವಾಗ ಅವರನ್ನು ಕೂಡ ಒಟ್ಟಿಗೆ ಕರ್ಕೊಂಡು ಬರ್ತಾರೆ. ಅವ್ರು ಕೂಡ ಸ್ಪೆಷಲ್ ಆಗಿ ಹಳೆಯ ಕಾಲದ ಒಡಿಶಾ ಡಿಶ್ಗಳನ್ನೆಲ್ಲ ಬರ್ಲಿಕ್ಕೆ ಉಂಟು. ಸೆಪ್ಟೆಂಬರ್ ಅಕ್ಟೋಬರಲ್ಲಿ ನಾನು ಪಕ್ಕ ಕರ್ಕೊಂಡು ಬರ್ತೇನೆ. ಈಗ ಸ್ವಲ್ಪ ಚೂರು ಕಾಯಿದೆ, ಒಳಗೆ ಸ್ವಲ್ಪ ನೀವು ಆಯಿಲ್ ಹಾಕಿ ಹೋಗ್ಬೇಕು. ಮತ್ತೆ ಟೇಸ್ಟ್ ಸಹ ಸ್ವಲ್ಪ ಬೇರೆ. ಈಗ ದಪ್ಪ ಆಗುತ್ತದೆ. ಎಂತ ಸಹ ನಾವು ಸೋಡಾ ಏನು ಹಾಕಲಿಲ್ಲ ನಾನು, ಎಂತ ಏನು ಹಾಕಿಲ್ಲ, ಖಾಲಿ ರೈಸ್ ಬಟಾಟೆ. ಆಲ್ರೆಡಿ ಬಟಾಟೆ ಬೇಯಿಸಬೇಕು ಕಾರಣ ಜಾಸ್ತಿ ಏನು ಬಟಾಟೆ ಬೇಯಿಸಬೇಕು. ಯಾಕೆ ಗೊತ್ತಿಲ್ಲ, ಅದು ಬೇಗ ಪುನಃ ಇದರಲ್ಲಿ ಸ್ಮೆಲ್ ಬರ್ತದೆ. ಇಡೀ ಬಾಯ್ಲ್ ಮಾಡಿ ಹಾಕಬೇಕು, ಒಳ್ಳೆಯದು. ಆ್ಯಕ್ಚುಲಿ ಖಾಲಿ ರೈಸಲ್ಲಿ ಈ ಥರ ಪಕೋಡ ಮಾಡೋದು ರೈಸ್ ಡಿಫ್ರೆಂಟ್ ಆಗಿರುತ್ತಲ್ಲ. ಯಾವಾಗ ಸಹ ರೈಸ್, ದೋಸೆ, ಇಡ್ಲಿ ಎಲ್ಲ ತಿಂತೇನೆ, ಪಕೋಡ ಇಲ್ಲಿ ತಿನ್ನೋದು ಕಡಿಮೆ. ಸ್ವಲ್ಪ. ನೀವು ಅದೇ ಆಗಲೇ ಹೇಳಿದ್ರಲ್ಲ, ಇದು ವೈಟ್ ರೈಸಿಂದ ನಾವು ನಾರ್ಮಲ್ ಆಗಿ ಮಾಡುವಂಥದ್ದು. ದೋಸೆ ರೈಸ್ ಉಂಟಲ್ಲ, ಅದರಲ್ಲಿ ಮಾಡ್ತಾರೆ. ಈಗ ಅಕ್ಕಿಯ ಹುಡಿಯನ್ನು ತಗೊಂಡು ಆ ಥರ ಕೂಡ ಮಾಡ್ಬೋದಾ? ಈಗ ನಾರ್ಮಲ್ ಸಿಗುತ್ತಲ್ಲ ಅಕ್ಕಿ ಹುಡಿ, ಆ ಥರ ರೈಸ್ ಹಾಕಿ ಅವ್ರು ಸ್ವಲ್ಪ ನೀರಲ್ಲಿ ನೆನೆ ಹಾಕಿರ್ಬೇಕಲ್ಲ, ಟೇಸ್ಟ್ ಬರಬೇಕಾದ್ರೆ ನೆನೆ ಹಾಕಿ ಬರಬೇಕು. ಇಲ್ಲ 1 hour ಮೊದಲು ಸಹ ಹಾಕಬೇಕು ರೈಸ್. ಈಗ ನಾನು ನಿನ್ನೆ ರಾತ್ರಿಗೆ ಹಾಕಿದ್ದು, ಯಾಕೆ ಸ್ವಲ್ಪ ಸ್ಮೂತ್ ಆಗ್ತದೆ. ಅದಕ್ಕೆ ಈ ಥರ ರೈಸನ್ನೇ ಯೂಸ್ ಮಾಡಿದ್ರೆ ಬೆಟರ್ ಅಂತ. ಹಾಗೆ ರೈಸ್, ವೈಟ್ ರೈಸ್ ಜಾಸ್ತಿ ಒಳ್ಳೇದಿಲ್ಲ. ನಾನು ಮಾಡಿಲ್ಲ, ಮಾಡ್ಬೋದು ಅಂತ. ಬಾಯ್ಲ್ ರೈಸ್ ಅಲ್ಲಿ ಕೂಡ ಟ್ರೈ ಮಾಡಬೇಕು. ಆಯ್ತು, ಬಂದು. ಓಕೆ, ಆಯ್ತಾ? ಆಫ್ ಮಾಡೋದಾ? ಆಫ್ ಮಾಡಿ. ಓಕೆ, ಈಗ ತೆಗಿತಾ ಇದ್ದೀರಲ್ಲ. ಓಕೆ, ಈಗ ಸರ್ವ್ ಮಾಡೋ ಟೈಮ್ ಅಲ್ಲ. ಇದು ನಮ್ಮದು ಬಿಸಿ ಬಿಸಿ ರೈಸ್ ಪಕೋಡ ರೆಡಿ. ಬಿಸಿ ಬಿಸಿ ರೈಸ್ ಪಕೋಡ ರೆಡಿ ಅಲ್ಲ? ಚಾವಡ ಪಕೋಡಿ ರೆಡಿ ಅಲ್ಲ? ಚಾವಡ ಪಕೋಡಿ ಅಂತ ಹೇಳೋದಾ? ಪಕೋಡಿ ಡಿ. ಓಕೆ, ಚೆನ್ನಾಗಿ ಉಂಟು ಹೆಸರು ಕೂಡ. ಚಾವಡ ಪಕೋಡಿ ರೆಡಿ ಆಗಿದೆ. ಒಡಿಶಾ ಡಿಶ್ ಟೇಸ್ಟ್ ಅಂತೂ ಸ್ಪೆಷಲ್ ಆಗಿರ್ಬೋದಲ್ಲ? ಓಕೆ, ಟೇಸ್ಟ್ ನೋಡೋಲ್ಲ ಈಗ. ಓಕೆ, ಸರೋಜ ಮ್ಯಾಮ್ ಸ್ಪೆಷಲ್ ಆಗಿ ಚಾವಡ ಪಕೋಡಿ ರೆಡಿ ಮಾಡಿಕೊಟ್ಟಿದ್ದಾರೆ. ಒಡಿಶಾ ಡಿಶ್ ಅಂತ ಹೇಳಿದ್ರು. ನಾನು ಟೇಸ್ಟ್ ಮಾಡೋಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ರೈಸ್ ಪಕೋಡ ಅಥವಾ ಚಾವಳ ಪಕೋಡಿ ತಯಾರಿಸುವ ವಿಧಾನ. ಮೊದಲು 1 ಕಪ್ ನೆನೆಸಿದ ಬೆಳತಿಗೆ ಅಕ್ಕಿಗೆ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಬೇಯಿಸಿದ 2 ಆಲೂಗಡ್ಡೆಯನ್ನು ನುಣ್ಣಗೆ ರುಬ್ಬಿಕೊಳ್ಳಿ. ಆನಂತರ ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಮೆಣಸಿನ ಪುಡಿ ಹಾಕಿ ಕಲಸಿಕೊಳ್ಳಿ. ಬಳಿಕ ಚಿಕ್ಕ ಉಂಡೆಗಳಾಗಿ ಕಾದ ಎಣ್ಣೆಯಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ರುಚಿಯಾದ ಒಡಿಶಾ ಸ್ಪೆಷಲ್ ರೈಸ್ ಪಕೋಡ ಅಥವಾ ಚಾವಳ ಪಕೋಡಿ ಸಂಜೆ ಚಹಾದೊಂದಿಗೆ ಸವಿಯಲು ಬಲು ರುಚಿ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.